ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೆಂತ್ಯ ಗಂಜಿನ ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದು ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿರುತ್ತೆ, ಯಾರು ಬೇಕಾದರೂ ತಿನ್ಬೋದು ಮಾಡಿ. ಇದು ದೇಹಕ್ಕೆ ತಂಪು ಕೊಡುತ್ತೆ ಮತ್ತು ಸೊಂಟ ನೋವು ಮತ್ತು ಬೆನ್ನಿನ ಸ್ಟ್ರೆಂತಿಗೆ ತುಂಬ ಒಳ್ಳೆಯದು, ಹಾಗೆ ಡಯಾಬಿಟಿಸ್ಗೂ ಒಳ್ಳೆಯದು. ಸೊ ಮೊದಲಿಗೆ ರಾತ್ರಿ ನಾವು ಮೆಂತ್ಯನ ನೀರಲ್ಲಿ ನೆನೆಸಿಟ್ಕೊಬೇಕು, ಬೆಳಿಗ್ಗೆ ಅದನ್ನ ಚೆನ್ನಾಗಿ ತೊಳೆದಿಟ್ಕೊಬೇಕು. ಸೊ ಬಿಸಿ ನೀರಲ್ಲಿ ಕಾಸಕ್ಕೆ ಇಟ್ಟಿದ್ದೀವಿ. ಅದಕ್ಕೆ ಮೆಂತ್ಯನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಬಿಸಿ ನೀರಿಗೆ ಕಾಯೋಕ್ಕೆ ಇಡಬೇಕಿಲ್ಲಿ. ಆಮೇಲೆ ನಮಗೆ ಇಲ್ಲ ಅಕ್ಕಿ ಮತ್ತು ಕಾಯಿ, ತುರಿದಿರ್ತಿರೋ ಕಾಯಿನ ನಾವು ಮಿಕ್ಸಿಗೆ ಹಾಕ್ಕೊಂಡು, ಆ್ಯಕ್ಚುಲಿ ಇದು ಕಾಯಿ ಹಾಲು ಮಾಡೋಕ್ಕೆ ರೆಡಿ ಮಾಡ್ತಿದ್ದೀವಿ. ಸೊ ಕಾಯಿನ ಚೆನ್ನಾಗಿ ಮಿಕ್ಸಿದಲ್ಲಿ ರುಬ್ಕೊಬೇಕು. ಹಾಗೆ ಇಲ್ಲಿ ಮೆಂತ್ಯ ಬೆಂದಿದೆ, ಅದಕ್ಕೆ ಅಕ್ಕಿನ ಸೇರಿಸ್ಕೊತಿದ್ದೀವಿ. ಆಮೇಲೆ ತುರಿದಿರೋ ಕಾಯಿನ ನಾವು ಫಿಲ್ಟರ್ ಮಾಡ್ಕೊಬೇಕು. ಅದು ಫಸ್ಟ್ ಬರೋದು ಫಿಲ್ಟರೇ, ಅದನ್ನ ದಪ್ಪ ಕಾಯಿ ಹಾಲು ಅಂತಾರೆ. ಸೊ ಅದನ್ನು ನಾವು ಚೆನ್ನಾಗಿ ಒಂದು ಕಡೆ ಮಾಡಿ ತೆಗೆದಿಟ್ಕೊಳ್ಬೇಕು. ಈ ಥರ ಫಿಲ್ಟರ್ ಮಾಡಬೇಕು, ಈಗ ತೋರಿಸಿರೋ ಥರ. ಸೊ ಅದು ಫಸ್ಟು ದಪ್ಪ ಕಾಯಿ ಹಾಲು ಬರುತ್ತೆ, ಅದನ್ನು ನಾವು ಹೀಗೆ ಫಿಲ್ಟರ್ ಮಾಡಿ ಎತ್ತಿಟ್ಕೊಬೇಕು. ಸೊ ಇದು ದಪ್ಪ ಕಾಯಿ ಹಾಲು. ಸೊ ನೆಕ್ಸ್ಟು ನಾವು ದಪ್ಪ ಕಾಯಿ ಹಾಲಿರುತ್ತೆ, ಬಟ್ ಇಲ್ಲಿ ಕುದೀತಾ ಇರುತ್ತಲ್ಲ, ಅದನ್ನು ನೋಡ್ಕೊತಾ ಇರಬೇಕು. ನೆಕ್ಸ್ಟು ಆ ಕಾಯಿಗೆ ನೀರು ಹಾಕಿ ಕಾಯಿ ಹಾಲು ಥರ ಮಾಡ್ಕೊಬೇಕು, ಅಂದರೆ ಸೆಕೆಂಡ್ ಸಲ ಫಿಲ್ಟರ್ ಮಾಡಬೇಕು. ಸೊ ಅದು ಫಿಲ್ಟರ್ ಮಾಡಿ ಬರೋದೇ ಅದನ್ನೇ ನೀರು ಕಾಯಿ ಹಾಲು ಅಂತಾರೆ. ಸೊ ದಪ್ಪ ಕಾಯಿ ಹಾಲು, ನೀರು ಕಾಯಿ ಹಾಲು. ಸೊ ಇದು ಬೆಂದಿದ ಮೇಲೆ ನಾವು ಅದನ್ನ ದಪ್ಪ ಕಾಯಿ ಹಾಲು ಹಾಕಬೇಕು, ಆಮೇಲೆ ನೀರು ಕಾಯಿ ಹಾಲು ಹಾಕಬೇಕು. ಮತ್ತು ಈ ಕಡೆ ರುಚಿಗೆ ತಕ್ಕಷ್ಟು ಬೆಲ್ಲನ ಕೂಡ ಸೈಡಿಗೆ ಇಟ್ಕೊಬೇಕು. ಸೊ ಇವಾಗ ದಪ್ಪ ಕಾಯಿ ಹಾಲು ಹಾಕಿ ಚೆನ್ನಾಗಿ ಅದು ತಳ ಹಿಡಿಬಾರ್ದು. ಸೊ ಈ ಥರ ಸ್ಟಿರ್ ಮಾಡ್ತಾ ಇರಬೇಕು, ಅಲುಗಾಡಿಸ್ತಾ ಇರಬೇಕು ಸೌಂಟಲ್ಲಿ. ನೆಕ್ಸ್ಟು ಲಾಸ್ಟಿಗೆ ಕುದಿ ಬಂದಮೇಲೆ ಬೆಲ್ಲನ ಸೇರಿಸ್ಬೇಕು. ಬೆಲ್ಲ ರುಚಿಗೆ ತಕ್ಕಷ್ಟು, ಬೆಲ್ಲ ಸೇರಿಸ್ದೇನೂ ಕೂಡ ಇರ್ಬೋದು, ಟೇಸ್ಟಿಯಾಗಿರುತ್ತೆ. ಸೊ ಬೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಸೊ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರೋವರೆಗೂ ಹೀಗೆ ಇದು ಮಾಡ್ತಾ ಇರಬೇಕು. ಇದನ್ನು ನಾವು 2-3 ದಿನ ಆದ್ರೂ ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಪಾಯಸ ಥರನೇ ಟೇಸ್ಟಿಗೆ ಕೊಡುತ್ತೆ. ಸೊ ಹೀಗೆ ಇದು ಮತ್ತು ಸೊ ಲಾಸ್ಟಿಗೆ ನಾವು ಇದು ರೆಡಿಯಾಗಿದೆ ಇಲ್ಲಿ. ಸೊ ಇದಕ್ಕೆ ನಾವು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಬಾಣಂತಿಯರಿಗಂತೂ ಇದು ತುಂಬ ಒಳ್ಳೆಯದು, ಬೆನ್ನಿಗೆ ಸ್ಟ್ರೆಂತ್ ಕೊಡುತ್ತೆ. ಸೊ ಮತ್ತು ಎಲ್ಲರಿಗೂ ಇದು ಒಳ್ಳೆಯದು, ಯಾರು ಬೇಕಾದ್ರೂ